ಹುಣಸಘಟ್ಟದ ಮಾಜಿ ಶಾಸಕ ಎಚ್.ಎಂ. ಮಲ್ಲಿಕಾರ್ಜುನಪ್ಪ, ಲಿಂಗಮ್ಮ ಮಲ್ಲಿಕಾರ್ಜುನಪ್ಪ, ಶಾರದಾ ಎಚ್.ಎಂ. ಚಂದ್ರಶೇಖರಪ್ಪ ದತ್ತಿ ವತಿಯಿಂದ ಡಿಸೆಂಬರ್ 20ರಂದು ಕುವೆಂಪು ರಂಗಮಂದಿರದಲ್ಲಿ ಶರಣ ಸಂಗಮ 310 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕ ಎಚ್.ಎಂ. ಚಂದ್ರಶೇಖರಪ್ಪ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶರಣ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಳಗಾವಿ ಜಿಲ್ಲೆಯ ನಿಡಸೋಯಿಯ ಶ್ರೀ ಜಗದ್ಗುರು ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮೀಜಿ, ಬಸವ ಕೇಂದ್ರದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ವಹಿಸಲಿದ್ದು, ಅಧ್ಯಕ್ಷತೆಯನ್ನು ಬಸವ ಕೇಂದ್ರದ ಅಧ್ಯಕ್ಷ ಜಿ ಬೆನಕಪ್ಪ ವಹಿಸುವರು. ಕಾರ್ಯಕ್ರಮದಲ್ಲಿ ಇಸ್ರೋದ ಹಿರಿಯ ವಿಜ್ಞಾನಿ ಉಪಯೋಜನಾ ನಿರ್ದೇಶಕರಾದ ರೂಪಾ ಎಂವಿ ಅವರನ್ನು ಸನ್ಮಾನಿಸಲಾಗುವುದು. ಇದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಮಾಜಿ ಶಾಸಕ ಕೋಣಂದೂರು ಲಿಂಗಪ್ಪ, ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ರಾಜೇಂದ್ರ ಚೆನ್ನಿ, ಹಿರಿಯ ಜನಪದ ಕಲಾವಿದ ಡಾಕ್ಟರ್ ಟಾಕಪ್ಪ ಕಣ್ಣೂರು ಅವರನ್ನು ಸನ್ಮಾನಿಸಲಾಗುವುದು ಮತ್ತು ಅಕ್ಕನ ಬಳಗದ ವತಿಯಿಂದ ವಚನ ಗಾಯನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಆತ್ಮೀಯ ಪತ್ರಕರ್ತರ ಬಂಧುಗಳೇ, ಶರಣ ಸಂಗಮ 10ನೇ ವರ್ಷ ಈ ಸಂದರ್ಭದಲ್ಲಿ ನಮ್ಮ ಹುಣಸಘಟ್ಟದ ಮಲ್ಲಿಕಾರ್ಜುನಪ್ಪ, ಶರಣ ಲಿಂಗಮ್ಮ ಮಲ್ಲಿಕಾರ್ಜುನಪ್ಪ, ಶರಣ ಶಾರದಾ ಚಂದ್ರಶೇಖರ ದತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ನಿಡಸೋಸಿ ಬೆಳಗಾಂ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಮುಖ್ಯವಾಗಿ ಶರಣೆ ರೂಪಾ ವೆಂಕಟೇಶ್ವರು ಅವರು ಇಸ್ರೋದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು. ಅವರು ಬೆಂಗಳೂರಿನಲ್ಲಿದ್ದಾರೆ, ಇಸ್ರೋದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿರ್ತಕ್ಕಂಥವರು. ತಮಗೆಲ್ಲ ಅದರ ಬಗ್ಗೆ ಭಾಳ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದೇ ರೀತಿ ಅಕ್ಕನ ಬಳಗದವರು ಕೂಡ ವಚನವನ್ನು ಹಾಡ್ತಾ ಇರ್ತಕ್ಕಂಥದ್ದು. 108 ಹೆಣ್ಣುಮಕ್ಕಳು ಹಾಡ್ತಾ ಇರ್ತಕ್ಕಂಥವ್ರು. ಕನ್ನಡ 3 ಜನ ಕನ್ನಡ ಸಾಹಿತ್ಯಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಒಂದು ಕೋಣಂದೂರು ಲಿಂಗಪ್ಪನವರು ಹಾಗೂ ರಾಜೇಂದ್ರ ಚೆನ್ನಿಯವರು ಹಾಗೂ ಟಾಕಪ್ಪ ಕಣ್ಣೂರು ಇವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯ ಶಾಲೆಯ ಮಕ್ಕಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆ ನೆರವನ್ನು ಕೊಡ್ತಾ ಇದ್ದಾರೆ. ಕೂಡ ಹೆಣ್ಣುಮಕ್ಕಳು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಂಟು. ದೇಶದಲ್ಲಿ ನಂಬರ್ 1 ರ್ಯಾಂಕ್ ಬಂದಿರತಕ್ಕಂಥ IAS ಅಧಿಕಾರಿಯಾಗಿರ್ತಕ್ಕಂಥ ನಂದಿನಿಯವ್ರನ್ನ ಕರೆಸಿರ್ತಕ್ಕಂಥ ಉದಾಹರಣೆ. ಅದೇ ರೀತಿ ಲಕ್ಷ್ಮಿಯವರು ವಿಪ್ರೋ ಸಂಸ್ಥೆಯಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನವನ್ನು ಹಿಡ್ಕೊಂಡಿರ್ತಕ್ಕಂಥ ಲಕ್ಷ್ಮಿಯವ್ರನ್ನ ಕರೆಸಿರ್ತಕ್ಕಂಥದ್ದು. ಅನೇಕ ಜನ ಈ ಕ್ರೀಡಾಪಟುಗಳನ್ನು, ಹೆಣ್ಣುಮಕ್ಕಳು ಕ್ರೀಡಾಪಟುಗಳನ್ನು, DYSP ಅವ್ರನ್ನ, ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಜೊತೆಯಾಗಿ ಈ ಬಾರಿ ಶರಣೆ ರೂಪಾರವರು ಚಂದ್ರಯಾನ 2ರಲ್ಲಿ ಪ್ರಮುಖ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥದ್ದು. ಚಂದ್ರಯಾನ 3ರಲ್ಲೂ ಕೂಡ ಮಂಗಳಯಾನ ಉಪಗ್ರಹ ಯೋಜನೆಯ ಪ್ರಮುಖರಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವ್ರು. ಸಾಮಾನ್ಯ ವ್ಯಕ್ತಿಯೋರ್ವ ಯೋಚಿಸಲು ಸಾಧ್ಯವಾಗದ ಅಂತರಿಕ್ಷ ಯಾನದ ಹಲವು ಮುಖ್ಯ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿರುವ ಇವರಿಗೆ ಮೊನ್ನೆ 2024ರಂದು ರಾಷ್ಟ್ರಪತಿಗಳು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವರು ಏನು ಸುಮಾರು ಒಂದು ಅರ್ಧ ಗಂಟೆ ಏನು ಕಾರ್ಯಕ್ರಮದಲ್ಲಿ ಚಂದ್ರಯಾನದ ಬಗ್ಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ನು ಕೂಡ ಮಕ್ಕಳೊಂದಿಗೆ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮಾಧ್ಯಮದ ಮುಖಾಂತರ ಕೇಳೋದೇನಂತ ಹೇಳಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರೋದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಪ್ರಚಾರನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದರಿಂದ ಇದನ್ನ ಮಕ್ಕಳಿಗೂ